Hello everyone. Today's session number is the ninth one, and today's topic is the functions and uses of psychological assessment. In the previous four sessions, I have explained about the four general levels of measurement, that is the nominal, ordinal, interval, and the ratio scale. The functions of assessment are as follows. In the first session of this chapter, I have explained about the definition of psychological assessment. Let me briefly explain about what the psychological assessment is. According to American Psychological Association Dictionary of Psychology, psychological assessment is defined as the gathering and integration of data to evaluate a person's behavior, abilities, and other characteristics, particularly for the purpose of making a diagnosis or treatment recommendation. ಇಂದಿನ ಒಂದು ಸೆಷನ್ನಲ್ಲಿ ನಾವು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಕಾರ್ಯಗಳು ಮತ್ತು ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಮೊದಲ ಒಂದು ಸೆಷನ್ನಲ್ಲಿ ಸೈಕಲಾಜಿಕಲ್ ಅಸೆಸ್ಮೆಂಟ್ ಎಂದರೇನು ಎನ್ನುವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದು ಮಾಹಿತಿಯನ್ನು ಸಂಗ್ರಹ ಮಾಡಿ ಮಾಹಿತಿಯನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ವ್ಯಕ್ತಿಯ ವರ್ತನೆ, ಅವನ ಒಂದು ಸಾಮರ್ಥ್ಯಗಳು, ಅವನ ಇತರೆ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ನಂತರ ಆ ವ್ಯಕ್ತಿಯ ಒಂದು ಸಮಸ್ಯೆಗಳನ್ನು ನಿರ್ಣಯಿಸಲು ಮತ್ತು ಆ ವ್ಯಕ್ತಿಗೆ ನೀಡಬೇಕಾದಂಥ ಒಂದು ಚಿಕಿತ್ಸೆಯನ್ನು ರೆಕಮೆಂಡ್ ಮಾಡೋದಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡ್ತೇವೆ ಅಂತ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನಲ್ಲಿ ಮನೋವಿಜ್ಞಾನಿ ಹಲವಾರು ರೀತಿಯಾದಂಥ ಬಹಳ ಒಂದು ವಿಸ್ತಾರವಾದಂಥ ಮಾನಸಿಕ ತೊಂದರೆಗಳ ಬಗ್ಗೆ, ಉದಾಹರಣೆಗೆ ಆತಂಕ, ಮಾದಕ ವ್ಯಸನ, ಮತ್ತು ಕೆಲವೊಂದು ಈ ಮನೋವೈದ್ಯಕೀಯ ತೊಂದರೆಗಳಲ್ಲದಂಥ, ಉದಾಹರಣೆಗೆ ಬುದ್ಧಿಶಕ್ತಿಯನ್ನು ಕಂಡುಹಿಡಿಯೋದು, ಆ ವ್ಯಕ್ತಿಯ ಉದ್ಯೋಗಾಸಕ್ತಿಗಳನ್ನು ಕಂಡುಹಿಡಿಯೋದನ್ನು ಅವರು ಮಾಪನ ಮಾಡೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದು ಕ್ಲಿನಿಕಲ್ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಂಘಟನಾ ಕ್ಷೇತ್ರದಲ್ಲಿ, ಹಾಗೆ ಇನ್ನಿತರೆ ಕ್ಷೇತ್ರಗಳಲ್ಲಿ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡೋದನ್ನು ನಾವು ಕಾಣ್ತೇವೆ. ಸೊ ಸೈಕಲಾಜಿಕಲ್ ಅಸೆಸ್ಮೆಂಟ್ ಇಸ್ ಎ ಜನರಲ್ ಅಪ್ರೋಚ್ that utilizes various sources of data. For example, it uses portfolio, and sometimes the psychologists makes use of interview method. They make use of observation method in order to make the decision about a particular person and for the treatment recommendation also. ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದು ಒಂದು ಸಾಮಾನ್ಯ ವಿಧಾನವಾಗಿದ್ದು, ಇಲ್ಲಿ ಅನೇಕ ವಿಧಾನಗಳಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದನ್ನು ನಾವು ನೋಡ್ತೀವಿ. ಉದಾಹರಣೆ, ವ್ಯಕ್ತಿಯ ಒಂದು ಪೋರ್ಟ್ಫೋಲಿಯೋ ಮುಖಾಂತರ ಅವನ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಹಾಗೆ ಸಂದರ್ಶನ ವಿಧಾನವನ್ನು ಉಪಯೋಗ ಮಾಡಿಕೊಂಡು ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಹಾಗೆ ಅವಲೋಕನ ವಿಧಾನವನ್ನು ಉಪಯೋಗ ಮಾಡಿಕೊಂಡು, ಅವಲೋಕನದಲ್ಲಿ ನಮಗೀಗಾಗಲೇ ಗೊತ್ತಿದೆ, ಸ್ವಾಭಾವಿಕ ಅವಲೋಕನವನ್ನಾದರೂ ಉಪಯೋಗ ಮಾಡ್ಬೋದು, ಅಥವಾ ಈ ಒಂದು ಲ್ಯಾಬೊರೇಟರಿ ಅವಲೋಕನವನ್ನಾದರೂ ಉಪಯೋಗ ಮಾಡಿಕೊಂಡು ವ್ಯಕ್ತಿಯನ್ನು ಅವಲೋಕನ ಮಾಡಿ ಆತನ ಬಗ್ಗೆ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡು ನಂತರ ಅವನಿಗೆ ಅಗತ್ಯವಿರುವಂಥ ಚಿಕಿತ್ಸೆಯನ್ನು ನಾವು ಅವನಿಗೆ ರೆಕಮೆಂಡ್ ಮಾಡಬಹುದಾಗಿದೆ. ಸೊ ದಿಸ್ ಸೈಕಲಾಜಿಕಲ್ ಅಸೆಸ್ಮೆಂಟ್ it combines both qualitative, that means the subjective experiences,
and the quantitative, that is the objective approaches, can be used. So most of the time the psychological assessment is individualized in nature. ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನಲ್ಲಿ ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಮಾರ್ಗಗಳನ್ನು ಉಪಯೋಗ ಮಾಡಿಕೊಂಡು ವ್ಯಕ್ತಿಯನ್ನು ಒಂದು ಅಸೆಸ್ ಮಾಡೋದನ್ನು ನಾವು ಕಾಣ್ತೇವೆ. ಇನ್ನಿತರೆ ಒಂದು ಸೈಕಲಾಜಿಕಲ್ ಟೆಸ್ಟಿಂಗಿಂತ ಭಿನ್ನವಾಗಿ ಇದು ವೈಯಕ್ತಿಕವಾಗಿ ಇರೋದನ್ನು ನಾವು ಕಾಣ್ತೇವೆ. ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದು ಮುಖ್ಯವಾಗಿ ಇದು ವೈಯಕ್ತಿಕವಾಗಿರೋದನ್ನು ನಾವು ಕಾಣ್ತೇವೆ. ಇಷ್ಟನ್ನು ನಾವು ಏನು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ನೌ ಲೆಟ್ ಅಸ್ ಲುಕ್ ಇನ್ ಟು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಸೆಸ್ಮೆಂಟ್. ಸೊ these are some of the functions that I'm telling about you. The first one is the self-understanding, in order to diagnose individual's problem, to help in career planning and education, to help predict the future performance, and the final one is the evaluate the outcome of counseling. ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಕಾರ್ಯಗಳು ಈ ಕೆಳಕಂಡಂತೆ ಇದೆ. ಮೊದಲನೇದಾಗಿ ಸ್ವಯಂ ಅರ್ಥೈಸಿಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡಲಾಗ್ತದೆ. ಹಾಗೆ ಒಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ತೊಂದರೆಗಳನ್ನು, ಅವನ ಒಂದು ತೊಂದರೆಗಳನ್ನು ನಿರ್ಣಯ ಮಾಡಲಿಕ್ಕೋಸ್ಕರ. ಹಾಗೆ ಮೂರನೇದಾಗಿ ಒಬ್ಬ ವ್ಯಕ್ತಿಗೆ ಮುಂದೆ ಔದ್ಯೋಗಿಕವಾಗಿ ಅವನು ಒಂದು ಯೋಜನೆಗಳನ್ನು ಮಾಡಲಿಕ್ಕೆ ಅಥವಾ ಶೈಕ್ಷಣಿಕವಾಗಿ ಅವನಿಗೆ ಮುಂದುವರಿಯಲು ಅವನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡಬಹುದಾಗಿದೆ. ಹಾಗೆಯೇ ಒಬ್ಬ ವ್ಯಕ್ತಿಯ ಭವಿಷ್ಯದ ಕಾರ್ಯಕ್ಷಮತೆಯನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡಲಾಗ್ತದೆ. ಮತ್ತು ಕೊನೆಯದಾಗಿ ಒಬ್ಬ ವ್ಯಕ್ತಿಗೆ ಆಪ್ತ ಸಮಾಲೋಚನೆಯನ್ನು ನೀಡಿದ ನಂತರ ಆ ಆಪ್ತ ಸಮಾಲೋಚನೆಯಿಂದ ಬಂದಂಥ ಫಲಿತಾಂಶವನ್ನು ಪರಾಮರ್ಶಿಸಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡಲಾಗ್ತದೆ. ಈಗ ಮೊದಲನೇದಾಗಿ ಈ ಒಂದು ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದೇವೆ ಅನ್ನೋದನ್ನು ನೋಡಿದಾಗ, ಸೊ ಫಸ್ಟ್ ಫಂಕ್ಷನ್, ದಟ್ ಈಸ್ ದ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. This is considered as the basic or the fundamental purpose of carrying out an assessment in order to gain an insight to help the client understand themselves better, help them to know what they can do and cannot do, including their strengths and the weakness. ಈ ಸ್ವಯಂ ಅರ್ಥೈಸಿಕೊಳ್ಳುವಿಕೆ ಅನ್ನೋದು ಬಹಳ ಮೂಲಭೂತವಾದಂಥ ಒಂದು ಉದ್ದೇಶವಾಗಿದೆ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು. ಈ ರೀತಿಯಾಗಿ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದರಿಂದ ವ್ಯಕ್ತಿ ತನ್ನ ಬಗ್ಗೆ ತಾನು ಸಂಪೂರ್ಣ ಚಿತ್ರಣವನ್ನು ಪಡೆದುಕೊಂಡು ಆತ ಮುಂದೆ ಏನು ಮಾಡಬಹುದು, ಹಾಗೆ ತನ್ನ ಸಾಮರ್ಥ್ಯಗಳೇನು ಮತ್ತು ತನ್ನ ಒಂದು ಕೊರತೆಗಳೇನು ಅನ್ನೋ ವಿಚಾರಗಳ ಬಗ್ಗೆ ಅವನು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ನಾವು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮಾಡ್ತೇವೆ. ಎರಡನೇದಾಗಿ ಟು ಡಯಾಗ್ನೈಸ್ ಇಂಡಿವಿಜುವಲ್ಸ್ ಪ್ರಾಬ್ಲಮ್, ಅಂದರೆ ಒಬ್ಬ ವ್ಯಕ್ತಿಯ ತೊಂದರೆಗಳು ಏನು, ಸಮಸ್ಯೆಗಳು ಏನು ಎನ್ನುವುದನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಉಪಯೋಗ ಮಾಡ್ತೇವೆ. ಇಲ್ಲಿ ಮುಖ್ಯವಾಗಿ ಈಗಾಗಲೇ ದೊರೆತಂಥ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ಆ ಮಾಹಿತಿಗೆ ಒಂದು ಅರ್ಥವನ್ನು ಅಥವಾ ಆ ಒಬ್ಬ ವ್ಯಕ್ತಿಯಲ್ಲಿ ಯಾವ ತೊಂದರೆ ಉಂಟಾಗಿದೆ, ಅದರ ಹಿಂದಿರುವ ಅಂಶಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಅರ್ಥವನ್ನು ನೀಡೋದನ್ನು ನಾವು ಕಾಣ್ತೇವೆ. ಹಾಗೆಯೇ ಇದು ಒಬ್ಬ ವ್ಯಕ್ತಿಯ ಬಗೆಗಿನ ಅನೇಕ ವಿಚಾರಗಳಾದ, ಉದಾಹರಣೆ ಅವನ ಕೌಟುಂಬಿಕ
ಹಿನ್ನೆಲೆ ಏನು, ಅವನ ದೈಹಿಕ ಆರೋಗ್ಯ ಯಾವ ಥರ ಇದೆ, ಅವನು ಶಾಲಾ ಮತ್ತು ಕಾಲೇಜುಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಿದ್ದ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಆ ವ್ಯಕ್ತಿಯ ಸಮಸ್ಯೆಗಳನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದಾಗಿದೆ. The second purpose is to diagnose individual's problem. To diagnose a client's problem is another important purpose wherein the assessment data is going to fulfill. By using this data, we can interpret what are the important factors behind the person. Like, for example, it helps to identify various aspects such as family background, physical health, academic performance, or is occupational performance, etc. The third important function of psychological assessment is to help in career planning and even in education also. Assessment done with the help of various psychological tools guides the students in making choices for their career and selection of subjects or courses for their higher education. ಮತ್ತೊಂದು ಮುಖ್ಯವಾದಂಥ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಒಂದು ಕಾರ್ಯಚಟುವಟಿಕೆ ಏನಪ್ಪ ಅಂದರೆ, ಒಬ್ಬ ವಿದ್ಯಾರ್ಥಿ ಮುಂದೆ ಭವಿಷ್ಯದಲ್ಲಿ ತಾನು ಯಾವ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಥವಾ ಯಾವ ಉನ್ನತ ಶಿಕ್ಷಣದ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಸಹಾಯ ಮಾಡ್ತದೆ. ಹಾಗಾಗಿ ಅನೇಕ ಸೈಕಲಾಜಿಕಲ್ ಟೆಸ್ಟ್ ಅಥವಾ ಟೂಲ್ಗಳನ್ನು ಉಪಯೋಗ ಮಾಡಿಕೊಂಡು ವಿದ್ಯಾರ್ಥಿಗಳು ತಮಗೆ ಬೇಕಾದಂಥ, ಅಂದರೆ ಉದ್ಯೋಗದಲ್ಲಿ ತಮಗೆ ಬೇಕಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಹಾಗೆ ತಾನು ಅಕಸ್ಮಾತ್ ಆ ವಿದ್ಯಾರ್ಥಿ ಏನಾದರೂ ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾನೆ ಅಂದಾಗ ಯಾವ ವಿಷಯ ಅಥವಾ ಯಾವ ಕೋರ್ಸನ್ನು ತಾನು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಬಹಳ ಉಪಯುಕ್ತವಾಗಿರೋದನ್ನು ಕಾಣ್ತೇವೆ. And the fourth function of the psychological assessment is to help to predict the future performance. The counselors or the psychologists are going to make use of assessment data in order to estimate the individual's attitude, ability, personality, etc. that have implication for the success and adjustment, which help to predict the future performance of the individual. Moreover, the counselor can also motivate the client in a direction where he can get more success. ನಾಲ್ಕನೇ ಒಂದು ಮುಖ್ಯ ಒಂದು ಫಂಕ್ಷನ್ ಏನಪ್ಪ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂದರೆ, ಒಬ್ಬ ವ್ಯಕ್ತಿಯ ಒಂದು ಭವಿಷ್ಯದಲ್ಲಿ ಆತ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾನೆ ಅನ್ನೋದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಸಹಾಯ ಮಾಡ್ತದೆ. ಮುಖ್ಯವಾಗಿ ಆಪ್ತ ಸಮಾಲೋಚಕರು ಅಥವಾ ಮನೋವಿಜ್ಞಾನಿಗಳು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟಿಂದ ಬಂದಂಥ ದತ್ತಾಂಶಗಳ ಮುಖಾಂತರ ಒಬ್ಬ ವ್ಯಕ್ತಿಯ ಮನೋಭಾವವನ್ನು, ಸಾಮರ್ಥ್ಯವನ್ನು ಅಥವಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಂದು ಎಸ್ಟಿಮೇಟ್ ಮಾಡಬಹುದಾಗಿದೆ. ಈ ರೀತಿ ಮಾಡೋದ್ರಿಂದ ಮುಂದೆ ಭವಿಷ್ಯದಲ್ಲಿ ಆ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಸಫಲನಾಗ್ತಾನೋ ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ತಾನೋ ಅನ್ನೋದನ್ನು ನಿರ್ಧರಿಸಬಹುದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಆಪ್ತ ಸಮಾಲೋಚಕ ತನ್ನ ಬಳಿಗೆ ಬರುವಂಥ ತನ್ನ ಒಂದು ಕ್ಲೈಂಟ್ಸ್ ಏನಿರ್ತಾರೆ ಅವರನ್ನು ಬಹಳ ಒಂದು ಸಫಲತೆಯ ಒಂದು ದಾರಿಯಲ್ಲಿ ಮುಂದುವರಿಲಿಕ್ಕೆ ಅವರನ್ನು ಪ್ರೇರೇಪಿಸಲು ಸಹ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಸಹಾಯ ಮಾಡ್ತದೆ. ಕೊನೆಯದಾಗಿ, and the last one is to evaluate the outcome of counseling. Psychological assessment is done prior to counseling as well as at the end of it.
This gives the counselor valuable insight for further intervention and to achieve the expected outcome. ಕೊನೆಯ ಒಂದು ಫಂಕ್ಷನನ್ನು, ಸೈಕಲಾಜಿಕಲ್ ಅಸೆಸ್ಮೆಂಟ್ ಫಂಕ್ಷನನ್ನು ನೋಡಿದಾಗ ಆಪ್ತ ಸಮಾಲೋಚಕರು ನೀಡಿದಂಥ ಆಪ್ತ ಸಮಾಲೋಚನೆಯನ್ನು ಒಂದು ಪುನರ್ ಪರಿಶೀಲಿಸಿ, ಅಂದರೆ ಅದರ ಆಪ್ತ ಸಮಾಲೋಚನೆಯ ನಂತರ ವ್ಯಕ್ತಿಯಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆ ಉಂಟಾಗಿದೆ ಅನ್ನೋದನ್ನು ಪುನರ್ ಪರಿಶೀಲಿಸಿ, ಮುಖ್ಯವಾಗಿ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದನ್ನು ಆಪ್ತ ಸಮಾಲೋಚನೆ ನಡೆಸೋಕ್ಕಿಂತ ಮೊದಲು, ನಡೆಸಿದ ನಂತರ ಅದನ್ನು ನಾವು ಪುನರ್ ಪರಿಶೀಲಿಸಿ ಮುಂದೆ ಏನಾದರೂ ಮತ್ತೆ ಆ ವ್ಯಕ್ತಿಗೆ ಆಪ್ತ ಸಮಾಲೋಚನೆ ಬೇಕಾ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಬಹುದಾ ಅಂತ ತಿಳಿಯಬಹುದಾಗಿದೆ. ಆದ್ದರಿಂದ ಆಪ್ತ ಸಮಾಲೋಚಕರಿಗೆ ಭವಿಷ್ಯದಲ್ಲಿ ಆಪ್ತ ಸಮಾಲೋಚನೆಯನ್ನು ಮುಂದುವರಿಸಬಹುದಾ ಅಥವಾ ತಾನು ಅಂದುಕೊಂಡಿದ್ದನ್ನು ತಾನು ಆಪ್ತ ಸಮಾಲೋಚನೆಯನ್ನು ನೀಡುವುದರ ಮುಖಾಂತರ ಸಾಧಿಸಿದಿನೋ ಇಲ್ವಾ ಅಂತ ಅರ್ಥ ಮಾಡಿಕೊಳ್ಳೋಕ್ಕೂ ಸಹ ಇದು ಸಹಾಯ ಮಾಡುವುದನ್ನು ನಾವು ನೋಡ್ತೀವಿ. Next is about the uses of psychological assessment. Psychological assessment can be helpful in a myriad of ways. For example, these evaluations are frequently useful in identifying underlying learning, developmental, psychiatric, or neurocognitive vulnerabilities in children which may impact upon academic and social performance. ನಂತರ ಫಂಕ್ಷನ್ ಅಷ್ಟೇ ಅಲ್ಲದೆ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟಲ್ಲಿ ಕೆಲವೊಂದು ಉಪಯೋಗಗಳನ್ನು ನಾವು ಕಾಣ್ತೇವೆ. ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನೋದು ಹಲವಾರು ರೀತಿಯಲ್ಲಿ ಇದು ಆಪ್ತ ಸಮಾಲೋಚಕರಿಗೆ, ಮನೋವಿಜ್ಞಾನಿಗಳಿಗೆ ಮತ್ತು ವ್ಯಕ್ತಿಗಳಿಗೆ ಸಹಾಯ ಆಗ್ತದೆ ಅದರಿಂದ ಅಂತ ಗೊತ್ತಾಗ್ತದೆ. ಉದಾಹರಣೆಗೆ, ಮುಖ್ಯವಾಗಿ ಬಹಳ ಹೆಚ್ಚಾಗಿ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡಿಕೊಳ್ಳೋದು ಕಲಿಕೆ ಎಷ್ಟರ ಮಟ್ಟಿಗೆ ವ್ಯಕ್ತಿಯಲ್ಲಿ ಉಂಟಾಗಿದೆ, ವಿಕಾಸಾತ್ಮಕವಾಗಿ ಎಷ್ಟು ವಿಕಾಸಾತ್ಮಕ ಬೆಳವಣಿಗೆ ಹೇಗೆ ಆಗಿದೆ, ಹಾಗೆ ಮಾನಸಿಕ ತೊಂದರೆಗಳೇನಾದರೂ ಇದೆಯಾ, ಹಾಗೆ ನ್ಯೂರೋಕಾಗ್ನಿಟಿವ್ ಅಂದರೆ ನರ ಸಂಜ್ಞಾನಾತ್ಮಕ ಒಂದು ಮಕ್ಕಳಲ್ಲಿ ಆ ರೀತಿಯಾದಂಥ ತೊಂದರೆಗಳೇನಾದರೂ ಇದೆಯಾ, ಹಾಗೆ ಈ ಒಂದು ನ್ಯೂರೋಕಾಗ್ನಿಟಿವ್ ತೊಂದರೆಗಳಿಂದಾಗಿ ಅದು ಮಕ್ಕಳ ಒಂದು ಶಿಕ್ಷಣ ಮತ್ತು ಸಾಮಾಜಿಕ ಕಾರ್ಯಕ್ಷಮತೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅಂತ ತಿಳಿಲಿಕ್ಕೋಸ್ಕರ ನಾವು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೇವೆ. Psychological assessment can also be extremely helpful with adults who may be struggling in different areas of their lives, particularly in situations where past treatments have been suboptimal or ineffective. ಹಾಗೆ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಕೇವಲ ಮಕ್ಕಳಿಗಷ್ಟೇ ಅಲ್ಲದೆ ಈ ವಯಸ್ಕರಲ್ಲೂ ಸಹ ವಯಸ್ಕರನ್ನು ಅಧ್ಯಯನ ಮಾಡಲಿಕ್ಕೂ ಸಹ ಇದು ತುಂಬ ಸಹಾಯ ಮಾಡ್ತದೆ. ಮುಖ್ಯವಾಗಿ ಈ ವಯಸ್ಕ ವ್ಯಕ್ತಿಗಳು ತಮ್ಮ ಒಂದು ಜೀವನದಲ್ಲಿ ಯಾವ ಕ್ಷೇತ್ರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಮುಖ್ಯವಾಗಿ ಈಗಾಗಲೇ ಅವರು ಯಾವುದಾದರೂ ಮನೋಚಿಕಿತ್ಸೆಗೆ ಒಳಪಟ್ಟಿದ್ದರೆ ಆ ಒಂದು ಮನೋಚಿಕಿತ್ಸೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅಥವಾ ಅದರಿಂದ ಯಾವುದೇ ರೀತಿಯಾದಂಥ ಒಂದು ಪರಿಣಾಮಕತೆ ಉಂಟಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. So these evaluations provide important information not only about where someone may be struggling specifically, for example, depression, substance use, impulsivity, personality disorders, but also with respect to comorbidity and complexity. ಈ ರೀತಿಯಾದಂಥ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನಿಂದ ಆಗುವಂಥ ಒಂದು ಇವ್ಯಾಲ್ಯೂಯೇಷನ್ಸ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತದಪ್ಪ ಅಂದರೆ ವ್ಯಕ್ತಿ ಮುಖ್ಯವಾಗಿ ನಿರ್ದಿಷ್ಟವಾಗಿ ಯಾವ ಒಂದು ತೊಂದರೆಯಿಂದ ಬಳಲ್ತಾ ಇದ್ದಾನೆ,
ಖಿನ್ನತೆನ ಅಥವಾ ಮಾದಕ ವಸ್ತು ವ್ಯಸನದಿಂದ ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ಇಂಪಲ್ಸಿವಿಟಿಯಿಂದನಾ, ಅಥವಾ ವ್ಯಕ್ತಿತ್ವ ದೋಷಗಳಿಂದನಾ, ವ್ಯಕ್ತಿತ್ವ ವಿಕಾರಗಳಿಂದನಾ, ಅಥವಾ ಈಗಾಗಲೇ ಬೇರೆ ಇನ್ಯಾವುದಾದರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದಾನಾ ಅಂತ ಒಂದು ತಿಳಿಲಿಕ್ಕೋಸ್ಕರ ಇದು ಬಹಳ ಪ್ರಮುಖವಾದಂಥ ಒಂದು ಮಾಹಿತಿಯನ್ನು ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ನೀಡೋದನ್ನು ನಾವು ಕಾಣ್ತೇವೆ. So, in cases where diagnosis remains unclear or is indicative of multiple underlying conditions, psychological assessment can be especially useful in terms of enhancing clinical clarity and informing subsequent interventions and treatment. ಮುಂದೆ ಸೂಕ್ತವಾದಂಥ ಒಂದು ಚಿಕಿತ್ಸೆಗಳನ್ನು ನೀಡಲಿಕ್ಕೋಸ್ಕರ ಅಥವಾ ಕ್ಲಿನಿಕಲ್ ಕ್ಲಾರಿಟಿ ಸಿಗಲಿಕ್ಕೋಸ್ಕರ ಅದು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಮುಖ್ಯವಾಗಿ ಉಪಯೋಗ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಥ್ಯಾಂಕ್ ಯು.